ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡೋಕ್ಕೆ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದನ್ನು ನಾನು ಫ್ರೈ ಮಾಡ್ತೀನಿ. ಈ ಸೈಡ್ ಇರೋ ಈರುಳ್ಳಿನ ಇಷ್ಟು ಈರುಳ್ಳಿನ ಫ್ರೈ ಮಾಡ್ತೀನಿ. ಇದು ಮಸಾಲೆಗೆ, ಇದು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಮಾಡ್ತೀನಿ. ಇವತ್ತು ಅಮಾವಾಸ್ಯೆ, ಇವತ್ತು ನಮಗೆ ಪಕ್ಷ. ನಮಗೀಗ ಆಷಾಢ ನಡೀತಾ ಇದೆ. ಈ ಆಷಾಢದಲ್ಲಿ ಬರೋ ಅಮಾವಾಸ್ಯೆಗೆ ನಾವು ಹಿರಿಯರಿಗೆ ಬಡಿಸ್ತೀವಿ ಅಂತಲ್ಲ, ಹಿರಿಯರಿಗೆ ತಿಥಿ ಥರ ಮಾಡ್ತೀವಿ ನಾವು. ನೋಡಿ, ಇಲ್ಲಿ ಈರುಳ್ಳಿ ಹುರ್ಕೊಳ್ತಾ ಇದ್ದೀನಿ, ಬ್ರೌನಾಗಿ ಹುರ್ಕೊಳ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಹಿರಿಯರಿಗೋಸ್ಕರ ಎಲ್ಲೆಲ್ಲಿ ಬಡಿಸೋಕ್ಕೋಸ್ಕರ ಬೆಳಗ್ಗೆ ನಾವು ವೆಜಿಟೇರಿಯನ್ ಅಡುಗೆ ಮಾಡಿ ಕಾಗೆಗೆಲ್ಲ ಇಟ್ಟಿದ್ದೀವಿ. ಈಗ ರಾತ್ರಿಗೆ ನಾನ್ ವೆಜ್ ಮಾಡಿ ಎಲ್ಲೆಲ್ಲಿ ಬಡಿಸ್ತೀವಿ. ಅದೇನು ಕಾಗೆಗೆಲ್ಲ ಇಡಲ್ಲ, ನಾವು ಊಟ ಮಾಡ್ತೀವಿ. ಎಲ್ಲ ತೋರಿಸ್ತೀನಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗೊಂದು ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ, ಸಿಂಪಲ್ ಆಗಿ ಒಂದು ಚಿಕನ್ ಬಿರಿಯಾನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಹೊತ್ತಿಗೋಸ್ಕರ ರಾತ್ರಿಗೆ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಬ್ರೌನ್ ಮಾಡ್ಕೊತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ನಮ್ಮನೇಲಿ 4:30ಗೆ ಇಟ್ಟುಬಿಟ್ಟು ಪೂಜೆ ಮಾಡಿ ಪಿಂಡ ಮಾಡ್ತಾರಲ್ಲ ಅದೆಲ್ಲ ಬೆಳಗ್ಗೆನೇ ಮಾಡಿದ್ದೆ. ಅದೆಲ್ಲ ಮಾಡಿ ಕಾಗೆಗೆಲ್ಲ ಪಿಂಡ ಇಟ್ಟು, ಆಮೇಲೆ ಮಧ್ಯಾಹ್ನ ವೆಜಿಟೇರಿಯನ್ಗೆ ಸಿಂಪಲ್ಲಾಗಿ ಏನಿಲ್ಲ, ಒಂದು ಬೇಳೆ ಸಾರು, ಒಂದು ಪಲ್ಯ, ಅನ್ನ ಮಾಡಿಬಿಟ್ಟು ಅದನ್ನು ನಾವು ಕಾಗೆಗೆ ಇಟ್ವಿ. ಈಗ ನಾವು ರಾತ್ರಿನೂ ಇಟ್ಟಿರ್ತೀವಿ, ರಾತ್ರಿ ನಾನ್ ವೆಜ್ ಇಟ್ಟಿರ್ತೀವಿ. ಎಲ್ಲರಿಗೂ ಅಮಾವಾಸ್ಯೆ ಅಂದರೆ ಯಾರಿಗೆ ಇವರು ಅವರು ಅಂತಲ್ಲ, ಎಲ್ಲರಿಗೂ ಸೇರಿ ನಾವು ಎಡೆ ಇಡೋದು. ನಮ್ಮ ಕಡೆ ನಮ್ಮ ಮನೇಲಿ ಯಾರ್ಯಾರು ತೀರೋದಿಲ್ಲ, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ಯಾರ್ಯಾರು ತೀರೋದಿದ್ದಾರೋ ಅವರೆಲ್ಲ ಹೆಸರಲ್ಲಿ ನಾವು ಈ ಒಂದಿನ ನಾವು ನೆನಪು ಮಾಡ್ತೀವಿ. ನಾವು ವರ್ಷಕ್ಕೆ 2 ಸತಿ ಇರ್ತೀವಿ. ಒಂದು ದೀಪಾವಳಿ ಅಮಾವಾಸ್ಯೆಗೆ, ಒಂದು ಆಷಾಢ ಮಾಸ ಅಮಾವಾಸ್ಯೆಗೆ ನಾವು ಮಾಡ್ತೀವಿ. ಇದು ಸ್ವಲ್ಪ ಬ್ರೌನ್ ಆಗುತ್ತೆ ನೋಡಿ. ಬ್ರೌನ್ ಆದಮೇಲೆ ನಾನು ತೆಗಿತೀನಿ. ನೋಡಿ, ಬಿರಿಯಾನಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಪದಾರ್ಥಗಳು: ಈರುಳ್ಳಿ ಮಸಾಲೆಗೆ, ಈರುಳ್ಳಿ, ಉಪ್ಪು, ಗರಂ ಮಸಾಲೆ. ಈಗ ಗರಂ ಮಸಾಲದಲ್ಲೇ ನಾನು ಇದು ಕೊತ್ತಂಬರಿ ಬೀಜ, ಜೀರಿಗೆ ಪುಡಿ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಧನಿಯಾ ಪುಡಿ ಏನು ಹಾಕ್ತಾಯಿಲ್ಲ. ಇದರಲ್ಲೇ ಎಲ್ಲ ಇದೆ. ಇದು ಮನೇಲಿ ಮಾಡಿದ ಗರಂ ಮಸಾಲ, ಅದಕ್ಕೆ ಅದು ಯಾವಾಗಲೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಅದರಲ್ಲೇ ಎಲ್ಲ ಮಸಾಲೆಗಳು ಇದೆ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಇದು ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಇದು ಹಸಿಮೆಣಸಿನ್ಕಾಯಿ, ಇದು ಕಟ್ ಮಾಡಿ ಹಾಕೋಕ್ಕೆ, ಇದು ಟೊಮೆಟೊ. ಇದು ನೋಡಿ, ಇದು ತೊಳ್ಕೊಂಡ್ಬಿಟ್ಟು ಇಷ್ಟನ್ನು ನಾನು ಸ್ವಲ್ಪ ಮಿಕ್ಸಿ ನೈಸಾಗಲ್ಲ, ಸ್ವಲ್ಪ ಕ್ರಷ್ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ನೈಸ್ ಮಾಡಲ್ಲ. ಮೊಸರು, ತುಪ್ಪ, ಎಣ್ಣೆ, ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ. ಮೊಸರು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರು, ಇಷ್ಟರಲ್ಲಿ ಈರುಳ್ಳಿ ಉರ್ತಿದ್ದು ನೋಡಿದ್ರಲ್ಲ, ಈರುಳ್ಳಿ, ಆಮೇಲೆ ಗೋಡಂಬಿ, ದ್ರಾಕ್ಷಿ. ಇದನ್ನು ಅರ್ಧ ಮೇಲೆ ಡೆಕೋರೇಷನ್ ಮಾಡೋಕ್ಕೋಸ್ಕರ ಇಟ್ಕೊಳ್ತೀನಿ. ಸ್ವಲ್ಪ ಅರ್ಧನ ಈಗ ಬಿರಿಯಾನಿ ಮಸಾಲೆ ಮಾಡ್ತೀನಿ, ಅದರಲ್ಲೇ ಇದು ಹಾಕ್ತೀನಿ. ಮಾಡ್ತಾ ತೋರಿಸ್ತೀನಿ. ನೋಡಿ, ಚಿಕನ್ ಹಾಕಿದೆ, ಈಗ ಅದಕ್ಕೆ ಪುದೀನ, ಟೊಮೆಟೊ ಹಾಕ್ತಾ ಇದ್ದೀನಿ.
ಉಪ್ಪು, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಈರುಳ್ಳಿ ಇದನ್ನು ಇದರಲ್ಲೇ ಹಾಕ್ತೀನಿ. ಎಲ್ಲದನ್ನು ಹಾಕಿದ್ರೆ ಈಗ ಸ್ವಲ್ಪ ನಾನು ಉರ್ತಿಟ್ಟಿದ್ದು ಈರುಳ್ಳಿ, ಬಾದಾಮಿ, ಗೋಡಂಬಿನ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ. ನಾನೇ ವಿಡಿಯೋ ತೆಗಿತಾ ಇರೋದ್ರಿಂದ ಸ್ವಲ್ಪ ನನಗೂ ಕಷ್ಟ ಆಗ್ತಾಯಿದೆ, ಅದಕ್ಕೆ ನಿಲ್ಲಿಸ್ತೀನಿ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಬೇಯಿಸಿರ್ತೀನಿ. ಎಲ್ಲ ಹಾಕಿದ್ದೀನಿ, ಗರಂ ಮಸಾಲ, ಚಿಲ್ಲಿ ಪೌಡರು, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ತೀನಿ. ಅದೀಗ ಮಿಕ್ಸಿಲಿ ಒಂದು ಕ್ರಷ್ ಮಾಡಿಬಿಟ್ಟು ಅದನ್ನು ಹಾಕ್ತೀನಿ. ಅನ್ನ ಮಾಡೋಕ್ಕೆ ಬಿರಿಯಾನಿಗೆ ಅನ್ನ ಒಂದು 80% ಬೇಯಿಸ್ಕೊಳ್ತೀನಿ. ಅಕ್ಕಿ ಬೇರೆ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೋಡಿ ಉಪ್ಪು ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಕುದಿಯುವಾಗ ನೆನೆಸಿಟ್ಟಿದ್ದ ಅಕ್ಕಿನ ಇದರಲ್ಲಿ ಹಾಕ್ತೀನಿ. ನಾನೊಂದು 2 ಗ್ಲಾಸ್ ಅಕ್ಕಿ ಇದು ಮಾತ್ರ ಮಾಡ್ತಾ ಇರೋದು, ಏಕೆಂದರೆ ನಮ್ಮ ಮನೆಯಲ್ಲಿ ಪಕ್ಷದ್ದು ನೆಕ್ಸ್ಟ್ ಡೇ ತಿನ್ನಲ್ಲ, ಅದರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇದು ಇಷ್ಟು ಹಾಕಿಟ್ಟಿದ್ದೀನಿ ನೋಡಿ. ಇದು ಕುದ್ದ ಮೇಲೆ ಅಕ್ಕಿ ಹಾಕ್ತೀನಿ, ಆಮೇಲೆ ತೋರಿಸ್ತೀನಿ. ಚಿಕನ್ನು ಮ್ಯಾರಿನೇಟ್ ಮಾಡಿ ಚಿಕನ್ನು ಹಾಕಿದೆ, ಮತ್ತು ಈರುಳ್ಳಿ ಹಾಕ್ತೆ, ಟೊಮೆಟೊ ಹಾಕ್ತೆ, ಕೊತ್ತಂಬರಿ ಸೊಪ್ಪು, ಪುದೀನ, ಮೊಸರು, ಉಪ್ಪು, ಗರಂ ಮಸಾಲ, ಚಿಲ್ಲಿ ಪೌಡರ್ ಎಲ್ಲದೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಎಣ್ಣೆಲ್ಲಿ ಏನು ಇದು ಮಾಡಿರಲಿಲ್ಲ, ಸುಮ್ಮನೆ ಹಿಂಗೆಲ್ಲ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ಇದುವರೆಗೂ ನಾನು ಎಣ್ಣೆ ಹಾಕಿಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಆನಿಯನ್ನು, ಗೋಡಂಬಿ, ದ್ರಾಕ್ಷಿ ಅಷ್ಟು ಹಾಕಿದ್ದೀನಿ. ಮಿಕ್ಕಿದ್ದು ಎಕ್ಸ್ಟ್ರಾ ಅಂತ ಎಣ್ಣೆ ಹಾಕಿಲ್ಲ. ಇದು ಅಕ್ಕಿಗೆ ಅನ್ನಕ್ಕೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಮೆಣಸಿನ್ಕಾಯಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ. ಈಗ ಇದರಲ್ಲಿ ಅಕ್ಕಿ ಇದು ಕುದಿಯುವಾಗ ನಾನು ಅಕ್ಕಿ ತೊಳೆದ್ಬಿಟ್ಟು ಇದರಲ್ಲಿ ಬೇಯಿಸ್ಬಿಟ್ಟು 80% ಆಗುವಾಗ ಅನ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತೀನಿ. ಓಕೆ, ಆಲ್ಮೋಸ್ಟ್ ಆಯಿತು. ಈಗ ಅನ್ನನೂ ಆಗಿದೆ. ನಾನು ಅನ್ನನ ಇದರಲ್ಲಿ ಹಾಕ್ತೀನಿ ನೋಡಿ. ಅಕ್ಕಿ ಹಾಕದೆ ಇದರಲ್ಲಿ ಚಿಕನಲ್ಲಿ ಇದಕ್ಕೆ ಉದ್ದಿಟ್ಟಿರ ಗೋಡಂಬಿ, ದ್ರಾಕ್ಷಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮೇಲಿಂದ ಉದುರಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ದಮ್ಮಲ್ಲಿ ಇಡ್ತೀನಿ. ಆಮೇಲೆ ಒಂದು 10 ನಿಮಿಷ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಜನ ಕಲರು ಹಾಕ್ತಾರೆ, ಮೊದಲು ನಾನು ಹಾಕ್ತಿದ್ದೆ, ಈಗೇನು ಹಾಕಲ್ಲ, ಮಕ್ಕಳು ಬೈತಾರೆ ಕಲರ್ ಹಾಕ್ಬಾರ್ದು ಅಂತ. ಅದರಿಂದ ನಾನು ಕಲರ್ ಹಾಕಿದ್ರೆ ಸ್ವಲ್ಪ ಒಂಥರ ಕಲರ್ಫುಲ್ ಆಗಿರುತ್ತೆ. ನೋಡಿ ಇದಾಯ್ತು. ಈಗ ನಾನು ಮುಚ್ಚಿಟ್ಟು ದಮ್ಮಲ್ಲಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಕಮೆಂಟ್ಸ್ ಮಾಡಬೇಕು ಅನಿಸಿದ್ರೆ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸರ್ವ್ ಮಾಡುವಾಗ ತೋರಿಸ್ತೀನಿ. ಮೊಟ್ಟೆ ಬೇಯಿಸ್ಬಿಟ್ಟು ಮೊಟ್ಟೆನ ರೆಡಿ ಮಾಡಿಟ್ಟಿದ್ದೀನಿ. ನಾನು ಅವತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಡಬ್ಬಲ್ ಯಾವ ಅಂತ ಮೊಟ್ಟೆ ಅಂತ ಬಿಟ್ಟು. ಇದು ನೋಡಿ, 2 ಇದೆ, ಇಲ್ಲೊಂದಿದೆ, ಇಲ್ಲೊಂದಿದೆ, ಇದೆಲ್ಲದರೂ 2 ಇದೆ. ಇದು ಚಿಕ್ಕಮಗಳೂರಲ್ಲಿ ಲೈಫ್ ಲೈನ್
ಟೆಂಡರ್ ಚಿಕನ್ ಲೈಫ್ ಲೈನಲ್ಲಿ ಮಾತ್ರ ಸಿಗೋದು, ಮತ್ತು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಇಲ್ಲೆಲ್ಲೂ ನಾನು ನೋಡಿಲ್ಲ. ಅಲ್ಲಿಂದ ನನ್ನ ತಮ್ಮ ತಂದು ಕೊಡ್ತಾರೆ ಕತ್ಲಿ ಚಿಕನ್ ಬರುವಾಗ. ತುಂಬ ಚೆನ್ನಾಗಿರುತ್ತೆ. 2 ಮೊಟ್ಟೆ ಚಿಕ್ಕದು 2 ತಿನ್ನೋದ್ರಲ್ಲಿ ಇದು 1 ತಿಂದರೆ ಹೊಟ್ಟೆ ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗಿರುತ್ತೆ. ನೋಡಿ, ಚಿಕ್ಕಮಗಳೂರಲ್ಲಿ ಇದ್ದವರೆಲ್ಲರೂ ಮಾಡಿ ತಿನ್ನಿ. The shadows play, the wind hums songs at the break of day, whispering pines, secrets untold, carrying tales only the forest holds. Night spills the velvet dark. ಇವತ್ತು ನಮ್ಮಲ್ಲಿ ತಿಥಿ ಇತ್ತು. ಯಾರು ಇದನ್ನು ಬಯಸಬೇಡಿ, ತಿಥಿಲಿ ಈ ಥರ ಮಾಡಿ ತಿನ್ಬೋದು ಅಂತ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ವರ್ಷಗಳ ಮತ್ತೆ ಕಂಡಿವೋ ಇಲ್ಲೋ ಅಂತ ಗೊತ್ತಿಲ್ಲ. ಆದರೆ ನೀವು ಬದುಕಿರುವಾಗ ಅಮ್ಮ ಅಪ್ಪನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಬದುಕಿದಾಗ ಇದೆಲ್ಲ ಮಾಡಿ ಅವ್ರಿಗೆ ಬಡಿಸಿ ಇಷ್ಟ ಆಗಿತ್ತು ಅವ್ರ ಆಸೆಗಳನ್ನ ತೀರಿಸಿ. ಏಕೆಂದರೆ ಒಂದ್ಸತಿ ಹೋದ್ರೆ ಮತ್ತೆ ಹೋಗಲ್ಲ. ಇದೆಲ್ಲ ನಮಗೆ ತುಂಬ ಎಮೋಷನ್ ಮಾಡುತ್ತೆ. ಎಲ್ಲರೂ ಅವ್ರ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಏನಾದ್ರು ಬೈದರೆ ನಮ್ಮ ಒಳ್ಳೇದಕ್ಕೆ ಅನ್ಸುತ್ತೀವಿ. ಓಕೆ, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ತಿಳಿತೀನಿ.